ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಪ್ರತಿದಿನ ಈ ರೈಸು ಚಪಾತಿ ಇದನ್ನೇ ಮಾಡ್ತಾಯಿದ್ದೆ ಟಿಫನಿಗೆ. ಸರಿ, ಇವತ್ತು ನೈಟೆಲ್ಲ ಫುಲ್ಲು ಜೋರು ಮಳೆ ಬಂದಿತ್ತು, ಮೋಡ ಕೂಡ ಮುಚ್ಕೊಂಡಿತ್ತು. ಸರಿ, ಬಿಸಿಯಾಗಿ ಏನಾದರೂ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ, ಪ್ರತಿದಿನ ರೈಸ್ ತಿಂತಾನೆ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಹುಚ್ಚೆಳ್ಳು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಚಟ್ನಿ ಗ್ರೇವಿ ಕೂಡ ರಾಗಿ ರೊಟ್ಟಿ ಜೊತೆ ಅಷ್ಟು ಸೂಟ್ ಆಗೋಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಹುಚ್ಚೆಳ್ಳು ಚಟ್ನಿ ಮತ್ತು ರಾಗಿ ರೊಟ್ಟಿ. ಇದ್ರ ಪೂರ್ತಿ ವಿಡಿಯೋನ ನಾನು ಇವತ್ತಿನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದರೆ ಒಂದ್ಸಲ ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೆ. ಆದರೆ ರಾಗಿ ರೊಟ್ಟಿ ಮಾಡ್ಬೇಕಾದ್ರೆ ನುಗ್ಗೆ ಸೊಪ್ಪು ಸಿಗಲಿಲ್ಲ. ಅದು ಮಧ್ಯಾಹ್ನ ಅಡುಗೆಗೆ ನುಗ್ಗೆ ಸೊಪ್ಪು ಸಿಕ್ತು. ಸರಿ, ಸಾಂಬಾರು ಮಾಡಬೇಡ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಮಾಡಿಕೊಂಡು, ಸ್ವಲ್ಪ ಬೇಳೆ ಸಾಂಬಾರು ಅಂದರೆ ಉಪ್ಪಿನಕಾಯಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅಂತೇಳಿ ದಿಢೀರ್ ಉಪ್ಪಿನಕಾಯಿ ಕೂಡ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕುಕ್ಕರ್ಗೆ ಹ್ಯಾಂಡ್ಲ್ ಹಾಕ್ಸ್ಕೊಂಬರ್ಬೇಕಿತ್ತಂತ ಹೊರಗಡೆ ಹೋಗಿ ಬಂದೆ ಸಂಜೆ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಲಾಗು. ಪೂರ್ತಿ ವಿಡಿಯೋ ಬೇಕಂದರೆ ನನ್ನ ಚಾನಲ್